ದಾವಣಗೆರೆ ಫಲಿತಾಂಶ ಹೈಕಮಾಂಡ್ ಅನ್ನ ಗಮನಿಸ್ತಾ ಇದೆ. ಹಿನ್ನಡೆಗೆ ಕಾರಣ ಆದವರ ಬಗ್ಗೆ ಮಾಹಿತಿಯೂ ಇದೆ. ಸಿಎಂ ಹಾಗೂ ಡಿಸಿಎಂ ಅವರಿಗೆ ಮಾಹಿತಿ ಇದೆ. ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸಿದೆ ಅಂತ ಹೇಳಿ ನ್ಯೂಸ್ 18ಗೆ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ದಾವಣಗೆರೆಯಲ್ಲಿ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ ಈ ಒಂದು ರೀತಿಯಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ಹೈಕಮಾಂಡ್ ಇವೆಲ್ಲವನ್ನ ಕೂಡ ಗಮನಿಸಿದೆ ಅನ್ನುವ ವಿಚಾರವನ್ನ ರಿಜ್ವಾನ್ ಅರ್ಷದ್ ಅವರು ಹೇಳಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಮಾತಾಡಿಸಿದ್ದಾರೆ. ಮಾತನಾಡೋದಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಶಾಸಕ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತೀನಿ ಸರ್. ಹಲವು ಏಳು ಬೀಳುಗಳ ನಡುವೆ, ಸವಾಲುಗಳ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ದಾರೆ, ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಹೌದು, ಸಂತೋಷ ನನಗೆ. ಯಾಕಂದರೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ, ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದು. ಇವತ್ತು ನಮ್ಮ ಅಭ್ಯರ್ಥಿ ಲೀಡ್ ತಗೊಂಡಿದ್ದಾರೆ, ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಆ ವಿಶ್ವಾಸದಿಂದನೇ ನಾವು ಕೆಲಸ ಮಾಡಿದ್ದು ಸಹ. ಸ್ವಲ್ಪ ಎಲ್ಲ ಫಲಿತಾಂಶ ಬಂದ ನಂತರ ವಿಸ್ತಾರವಾಗಿ ಮಾತಾಡೋಣ. ಸರ್, ಈಗ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಕಾರಣಗಳಿಂದಲೇ ದಾವಣಗೆರೆಯಲ್ಲಿ ಸ್ವಲ್ಪ ಲೀಡ್ ಕಡಿಮೆ ಆಗಿದೆ, ಆದರೂ ಗೆಲ್ತೀವಿ ಅಂತ. ಯಾವ ಥರ ಕಾರಣ ಸರ್? ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಇಬ್ಬರಿಗೂ ಎಲ್ಲ ಕಾರಣಗಳ ಬಗ್ಗೆ ಅರಿವಿದೆ, ಅವ್ರಿಗೆ ಎಲ್ಲ ಮಾಹಿತಿ ಇದೆ. ಅದಕ್ಕೋಸ್ಕರ ಹೇಳಿದ್ದಾರೆ. ಸೊ ನಮ್ಮ ಒಳಗಡೆ ಇರ್ತಕ್ಕಂಥ ಕೆಲವು ಒಳ ರಾಜಕಾರಣದಿಂದ ಕೆಲವು ನಮಗೆ ಹಿನ್ನಡೆ ಆಗಿದೆ, ಲೀಡಲ್ಲಿ ಹಿನ್ನಡೆ ಆಗಿದೆ. ಬಟ್ ಗೆಲ್ಲೋದ್ರಲ್ಲಿ ಖಚಿತ ಗೆಲ್ತೀವಿ. ಅಲ್ಪಸಂಖ್ಯಾತ ಸಮುದಾಯ ಜಮೀರ್ ಅಹಮದ್ ನಾಯಕತ್ವದ ಮೇಲೆ ನಿಂತಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ಯಾ ಸರ್ ಈ ಒಂದು ದಾವಣಗೆರೆ ಬೈ ಎಲೆಕ್ಷನ್? ನನಗೆ ಗೊತ್ತಿಲ್ಲ, ಕೆಲವ್ರಿಗೆ ಕಲ್ಪನೆ ಇರ್ಬೋದು ಆ ಥರ, ನನಗಂತೂ ಗೊತ್ತಿಲ್ಲ. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಅಲ್ಪಸಂಖ್ಯಾತ ಮತದಾರರು, ನಾನು ಹಿಂದೆನೂ ಹೇಳಿದ್ದೀನಿ, ಪ್ರಜ್ಞಾವಂತ ಮತದಾರರು. ಅವರು ಯಾರಾದರೂ ಒಬ್ಬರಿಗೆ ಆಗಲಿ ಅಥವಾ ಒಂದು ಪ್ರಪಗಂಡಗಾಗಲಿ ಬಲಿಯಾಗಿ ಹೋಗೋದಿಲ್ಲ. ಭಾಳ ಪ್ರಜ್ಞೆಯಿಂದ ಯೋಚನೆ ಮಾಡ್ತಾರೆ. ಅವರು ಕೋಮುವಾದಿ ಮತದಾರರು ಅಲ್ಲ. ಈಗ ಬೇರೆ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿದ್ರೂ ಸಹ 70% ಜನ ಬಂದು ಓಟ್ ಹಾಕಿದ್ದಾರೆ. ಕೋಮುವಾದಿ ಮತದಾರರು ಅಲ್ಪಸಂಖ್ಯಾತರು ಆಗಿದ್ರೆ, ಮುಸ್ಲಿಂ ಸ್ಪೆಷಲಿ ಓಟ್ ಹಾಕ್ತಿದ್ರಾ? ಹಾಕ್ತಿಲ್ಲ. ನಮ್ಮ ಮುಸ್ಲಿಂ ಸಮುದಾಯದ ಮತದಾರರು ಸೆಕ್ಯುಲರ್ ಮತದಾರ. ಸೊ ಹಾಗಾಗಿ ಓಟ್ ಹಾಕಿದರೆ ಇದು ನಮ್ಮ ಒಂದು ಕರ್ತವ್ಯ, ನಾವು ಮಾಡಬೇಕಾದಂಥ ಒಂದು ನಮ್ಮ ಧರ್ಮ, ನಾವು ಮಾಡಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರೈಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಜಯಭೇರಿಯನ್ನ ಬಾರಿಸಿದ್ದಾರೆ. 22,332 ಮತಗಳ ಅಂತರದಿಂದ ಉಮೇಶ್ ಮೇಟಿ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣೋದಕ್ಕೆ ಯಾರು ಕಾರಣ, ಯಾವ ರೀತಿಯಾಗಿ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗಿದ್ರೆ, ಈ ಹಿಂದೆ ಕೂಡ ನಾವು ವಿಚಾರವನ್ನ ಹೇಳ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಬಹಳ ಜೋರಾಗಿ ಅಲ್ಲಿ ವರ್ಕ್ ಆಗಿದೆ. ಈ ಹಿಂದಿನ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಗ್ರೌಂಡ್ ವರ್ಕ್ ಅನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಆ ರಣತಂತ್ರ ಬಾಗಲಕೋಟೆಯಲ್ಲೂ ಮಾಡಿದ್ರು, ಅದು ಸಕ್ಸಸ್ ಆಗಿದೆ. ಸಿಎಂಗೆ ಪ್ರತಿಷ್ಠೆಯ ಕಣವಾಗಿತ್ತು ಬಾಗಲಕೋಟೆ. ಸೊ ಉಮೇಶ್ ಮೇಟಿ ಅವರ ಗೆಲುವಿಗೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ರಣತಂತ್ರವನ್ನ ರೂಪಿಸಿದ್ರು. 10 ದಿನಗಳ ಕಾಲ ಅಲ್ಲೇ ಠಿಕಾಣಿ ಹೂಡಿ ಪ್ರಚಾರದ ಜವಾಬ್ದಾರಿಯನ್ನ ಕೂಡ ತೆಗೆದುಕೊಂಡಿದ್ರು. ಅಹಿಂದ ಮತಗಳನ್ನ ಒಗ್ಗೂಡಿಸಿದ್ರು ಸತೀಶ್ ಜಾರಕಿಹೊಳಿ. ಬೆಳಗಾವಿಯಿಂದ ಬಾಗಲಕೋಟೆಗೆ ಬಂದಿತ್ತು ಸತೀಶ್ ಜಾರಕಿಹೊಳಿ ಅವರ ಟೀಮ್. ಗ್ರೌಂಡ್ ಲೆವೆಲ್ನಲ್ಲಿ ವರ್ಕೌಟ್ ಮಾಡಿದ್ರು. ಏನಾಗಬೇಕು, ಯಾವ ರೀತಿ ಆಗಬೇಕು, ಜನರನ್ನ ಒಗ್ಗೂಡಿಸುವ ಕೆಲಸ ಹೇಗಾಗಬೇಕು, ಉಮೇಶ್ ಮೇಟಿ ಪರವಾಗಿ ಹೇಗೆ ಮತಗಳು ಬರಬೇಕು ಅನ್ನುವ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಸರ್ವೆಗಳನ್ನು ಮಾಡಿಸಿ 2 ಬಾರಿ ಸರ್ವೆಯನ್ನ ಮಾಡಿಸಿದ್ರು ಸತೀಶ್ ಜಾರಕಿಹೊಳಿ. ಏನೇನಾಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಏನು ಮತದಾರರ ಮನಸ್ಥಿತಿ ಏನು ಅಂತ ಹೇಳಿ. ಸೊ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಹೋರಾಟ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರದಿಂದ ಬಿಜೆಪಿಗೆ ಇಲ್ಲಿ ಸಕ್ಸಸ್ ಸಿಗ್ಲಿಲ್ಲ, ಪ್ರತಿಫಲ ಸಿಗ್ಲಿಲ್ಲ ಅನ್ನೋದನ್ನ ಗಮನಿಸಬೇಕು. ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ ಮತ್ತೆ ಸೋಲು ಉಂಟಾಗಿದೆ. ಈ ಸಲ ಬಿಜೆಪಿಯವರಿಗೆ ಬಹಳ ನಿರೀಕ್ಷೆ ಇತ್ತು. ನಾವು ಬಾಗಲಕೋಟೆಯಲ್ಲಿ ಅಂತೂ ಗೆಲ್ತೀವಿ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಕಾರಣ ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕವಾದಂತಹ ಒಂದಷ್ಟು ಜಗಳಗಳು ಇತ್ತು. ಆನಂತರ ಅದನ್ನು ಸರಿಪಡಿಸುವಂತಹ ಕೆಲಸ ಆದ್ರೂ ಕೂಡ ಒಳಗಿಂದೊಳಗೇನೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ವು. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಆ ಒಂದು ರಣತಂತ್ರ ಇದೆಯಲ್ಲ, ಇದೀಗ ಸಕ್ಸಸ್ಗೆ ಕಾರಣವಾಗಿದೆ.
ನಿಂತು ಅವರೇ ಚುನಾವಣೆ ಮಾಡಿದ್ದಾರೆ, ನಮ್ದು ಏನೂ ಅಲ್ಲ. ಧನ್ಯವಾದಗಳು ನಮಸ್ಕರಿಸುತ್ತಾ ಅವರ ಹಣೆ ಮಾಡಿದ ನಮಸ್ಕರಿಸಿ ಅಂತ ಹೇಳಿದ್ದಾರೆ. ಮಾಡಲೇಬೇಕಲ್ರಿ, ಎಲ್ಲ ಮುಂದುವರಿಸೋ ಸಮ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪಶೆಟ್ಟಿ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಭೂತಪೂರ್ಣ ಗೆಲುವಾಗಿದೆ. ಅದಕ್ಕೆ ಹಣೆ ಮಾಡಿದ ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರಗಳು. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ನಮ್ಮ ತಂದೆಯವರು ಕಾಣಿಸಿತ್ತು. ಈಗ 200 ಎಕರೆ ಮಾರ್ಕೆಟ್ ಮಾಡೋದದ, ಒಂದು ಒಳ್ಳೆಯ ಯೋಜನೆ ತಂದು ಬಾಗಲಕೋಟೆ ವ್ಯಾಪಾರ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಒಂದು ಯಾವ್ದಾರ ಒಂದು ಉದ್ಯೋಗ ತರೋಣ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವ ಫ್ಯಾಕ್ಟರ್ ಇಲ್ಲಿ ಉಮೇಶ್ ಮೇಟಿ ಅವರ ಪರವಾಗಿ ವರ್ಕ್ ಆಗಿರೋದು? ಒಂದು ಅನುಕಂಪನ, ಮತ್ತೊಂದು ಕಡೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಮಾಡಿರುವಂತಹ ಮಾಸ್ಟರ್ ಪ್ಲಾನ್. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಕಡೆ ಅಲ್ಲಿ ಬಿಜೆಪಿ ಒಗ್ಗಟ್ಟಿನ ಹೋರಾಟ ಮಾಡಿದ್ರು ಕೂಡ ಒಳಗೊಳಗೆ ಇದ್ದಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳ ಯಾವ ರೀತಿಯಾಗಿ ಪ್ರಮುಖ ಫ್ಯಾಕ್ಟರ್ಗಳನ್ನು ನಾವಿಲ್ಲಿ ಗುರುತಿಸಬಹುದು? ನಮಿತಾ ಜೈನ್, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟು ಇಲ್ಲಿ ಏನು ಮೇಟಿಯವರ ನಿಧನ ಆದಾಗಿನಿಂದನೂ ಕೂಡ ಏನು ಈ ಉಪಚುನಾವಣೆ ಎದುರಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾರ್ಯತಂತ್ರವನ್ನ ಆರಂಭದಿಂದ ಕೂಡ ಮಾಡ್ಕೊಳ್ತಾನೆ ಬಂದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೇಟಿಯವರ ನಿಧನದ ನಂತರ ಈ ಒಂದು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು. ಪದೇ ಪದೇ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡುವಂತದ್ದಾಗಿರ್ಬೋದು, ಇಲ್ಲಿರುವಂತಹ ಮುಖಂಡರುಗಳೊಂದಿಗೆ ನಿರಂತರ ಸಂಪರ್ಕವನ್ನ ಇಟ್ಕೊಂಡು ಈ ಒಂದು ಕ್ಷೇತ್ರದ ವಾತಾವರಣದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದಾದ ಬಳಿಕ ಚುನಾವಣೆ ಇನ್ನೂ 3 ತಿಂಗಳು ಇರುವಂತೆಯೇ ಇಲ್ಲಿ ತಮ್ಮದೇ ಆದಂತಹ ಒಂದು ತಂಡವನ್ನ ಇಲ್ಲಿ ಇರಿಸಿ ಏನು 3 ಹಂತಗಳಲ್ಲಿ ಒಂದಿಷ್ಟು ಸರ್ವೆಯನ್ನ ಮಾಡಿಸಿದ್ರು. ಅಂದ್ರೆ ಆರಂಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಮತ್ತು ಏನು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲೇ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಅದು ಸಿಎಂ ಅವರ ಹಂತಕ್ಕೂ ಕೂಡ ಹೋಗಿತ್ತು. ಕೊನೆಗೂ ಕೂಡ ಸಿಎಂ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಆ ಒಂದು ಹಂತದಲ್ಲಿ ಅದನ್ನು ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಮತ್ತಷ್ಟು ಆಕ್ಟಿವ್ ಆದಂತಹ ಇನ್ನು ಕಾಂಗ್ರೆಸ್ನ ಪಡೆ ಇನ್ನು ನಾಮಪತ್ರ ಸಲ್ಲಿಕೆ ಆದ ಬಳಿಕ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಇಲ್ಲಿ ಜಂಟಿಯಾಗಿ ಒಂದಿಷ್ಟು ಕಾರ್ಯತಂತ್ರಗಳನ್ನ ಹೆಣೆದಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯವರು 7 ದಿನಗಳ ಕಾಲ ಇಲ್ಲಿ ಪ್ರಚಾರಕ್ಕೆ ತಮ್ಮ ಸಮಯವನ್ನ ನೀಡಿ ನಿರಂತರವಾಗಿ ಪ್ರಚಾರವನ್ನ ಮಾಡಿದ್ರು. ಹಲವಾರು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮಾಡಿದ್ರು. ಅದರ ಜೊತೆಗೇನೆ ಏನು ಪ್ರಮುಖವಾದಂತಹ ಮುಖಂಡರು ಮತ್ತು ನಾಯಕರು ಏನಿದ್ದಾರೆ, ಅಸಮಾಧಾನಿತ ನಾಯಕರು ಇರಬಹುದು ಅಥವಾ ಪಕ್ಷ ಬಿಡುವಂತಹ ಹಂತದಲ್ಲಿ ಇರ್ತಕ್ಕಂಥ ನಾಯಕರನ್ನ 1-to-1 ಮಾತುಕತೆ ನಡೆಸುವ ಮೂಲಕ ಅವರನ್ನ ಮನವೊಲಿಸಿ ಏನು ತಮ್ಮ ಪಕ್ಷದಲ್ಲಿ ಉಳ್ಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದು ಸಕ್ಸಸ್ ಕೂಡ ಆಗಿತ್ತು. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರ ತಂಡ ಏನು ಬೆಳಗಾವಿಯಿಂದ ಆಗಿರ್ಬೋದು, ಗೋಕಾಕ್ನಿಂದ ಆಗಿರ್ಬೋದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರು ಈ ಒಂದು ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಬೂತಿಗೆ ತಲಾ 3-4 ಜನರು ಇಲ್ಲಿ ಬೀಡು ಬಿಟ್ಟು ಅಲ್ಲಿರ್ತಕ್ಕಂತಹ ಮತದಾರರ ಮನಸ್ಥಿತಿ ಹೇಗಿದೆ, ಇಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಮತದಾರರು ಏನ್ ಹೇಳ್ತಾ ಇದ್ದಾರೆ, ಒಂದು ವೇಳೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡುವಂತದ್ದಾದ್ರೆ ಅಲ್ಲಿ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಆ ಒಂದು ಮತದಾರರನ್ನ ಮನವೊಲಿಸುವಂತ ಹಿನ್ನೆಲೆಯಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರ ತಂಡ ಇಲ್ಲಿ ಪ್ರಮುಖವಾಗಿ ಕೆಲಸವನ್ನ ಮಾಡಿರುವಂತದ್ದು. ಏನು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ತಂಡ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ಇಲ್ಲಿರ್ತಕ್ಕಂತಹ ಇನ್ನುಳಿದಂತೆ ಹಲವು ಮುಖಂಡರೇನು ಸಚಿವ ಎಂ.ಬಿ. ಪಾಟೀಲ್ ಆಗಿರಬಹುದು ಮತ್ತು ಉಸ್ತುವಾರಿ ಶಿವಾನಂದ ಪಾಟೀಲ್ ಅವರಾಗಿದ್ದು ಈ ರೀತಿಯಾಗಿ ಅನೇಕ ನಾಯಕರುಗಳೇನಿದ್ರು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಏನು ಪ್ರಚಾರದ ಕಾರ್ಯವನ್ನ ಮೇಲುಸ್ತುವಾರಿ ವಹಿಸಿಕೊಳ್ಳುವಂತಹ ಕೆಲಸವನ್ನ ಆರ್.ಬಿ. ತಿಮ್ಮಾಪುರ ಅವರು ಮಾಡಿದ್ರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಏನು ಕಾಂಗ್ರೆಸ್ ಪಕ್ಷದ ಹಲವು ನಾಯಕರ ಒಗ್ಗಟ್ಟಿನ ಹೋರಾಟ ಏನಿದೆ, ಈ ಒಂದು ಹೋರಾಟದಿಂದಾಗಿ ಇಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಕಾರಣ ಆಗಿರುವಂತದ್ದು. ಅದರ ಜೊತೆಗೇನೆ ಬಿಜೆಪಿ ಈ ಒಂದು ಕಾಂಗ್ರೆಸ್ನ ತಂತ್ರಗಳಿಗೆ ಸಾಕಷ್ಟು ಪ್ರತಿತಂತ್ರವನ್ನ ಮಾಡಿದ್ರು ಕೂಡ ಆ ಒಂದು ತಂತ್ರಗಾರಿಕೆಗಳು ಇಲ್ಲಿ ಸಕ್ಸಸ್ ಅನ್ನ ಕಂಡಿಲ್ಲ. ಆರಂಭದಲ್ಲಿ ಇಲ್ಲಿ ಇರ್ತಕ್ಕಂಥ ಅಂದ್ರೆ ಬಿಜೆಪಿ ಇರ್ತಕ್ಕಂತಹ ಏನು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಈ ಎಲ್ಲವನ್ನ ಶಮನ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದ್ರು. ಅದೇ ಹಿನ್ನೆಲೆಯಲ್ಲಿ ಸ್ವತಃ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೂಡ ಇಲ್ಲಿ MLC ಆಗಿರುವಂತಹ P.H. ಪೂಜಾರ್ ಆಗಿರ್ಬೋದು ಮತ್ತು ವೀರಣ್ಣ ಚರಂತಿಮಠ ಅವರ ನಡುವೆ ಒಂದು ಸಂಧಾನವನ್ನು ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಅದಕ್ಕೆ ವಿಜಯೇಂದ್ರ ಅವರು ಕೂಡ ಇಲ್ಲಿಗೆ ಬಂದು ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಸ್ವತಃ ಯಡಿಯೂರಪ್ಪನವರಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು ಮತ್ತು ಶ್ರೀರಾಮುಲು ಅವರು ಯಾವಾಗ ಇಲ್ಲಿ ಸತೀಶ್ ಜಾರಕಿಹೊಳಿ ಬೀಡು ಬಿಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು, ಅವಾಗ ಶ್ರೀರಾಮುಲು ಅವರನ್ನ ಇಲ್ಲಿ 8 ದಿನಗಳ ಕಾಲ ಬೀಡು ಬಿಡಿಸಿ ಇಲ್ಲಿ ಪ್ರಚಾರವನ್ನ ಮಾಡಿಸುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಅದೇ ರೀತಿಯಾಗಿ ಸಣ್ಣ ಸಣ್ಣ ಸಮುದಾಯಗಳ ಪ್ರಮುಖ ನಾಯಕರು ಯಾರಿದ್ದಾರೆ ಆಯಾ ಪಕ್ಷದಲ್ಲಿ ಅವರನ್ನ ಕರೆತಂದು ಇಲ್ಲಿ ಪ್ರಚಾರವನ್ನ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ಬಿಜೆಪಿ ಇಲ್ಲಿ ಮತದಾರರ ಮನವೊಲಿಸುವಲ್ಲಿ ಸಕ್ಸಸ್ ಅನ್ನ ಕಂಡಿಲ್ಲ. ಇಲ್ಲಿ ಕಾಂಗ್ರೆಸ್ನ ಏನು ತಂತ್ರಗಾರಿಕೆ ಇತ್ತು, ಆ ಒಂದು ತಂತ್ರಗಾರಿಕೆಗೆ ಇಲ್ಲಿ ಯಶಸ್ಸು ಸಿಕ್ಕಿರುವಂತದ್ದು. ನಮಿತಾ ಜಿ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.